ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತಾ ಇದೆ. ಎಲ್ಲ ಆರೋಪಗಳಿಗೂ ಕೂಡ ಸ್ಪಷ್ಟನೆಯನ್ನ ನೀಡೋದಕ್ಕೆ ಸಚಿವ ಜಮೀರ್ ಅಹ್ಮದ್ ಮುಂದಾಗಿದ್ದಾರೆ. ಮಧ್ಯಾಹ್ನ 1 ಗಂಟೆಗೆ ಜಮೀರ್ ಅಹ್ಮದ್ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಸ್ವಪಕ್ಷದವರಿಂದಲೇ ಸರ್ಕಾರದ ವಿರುದ್ಧ ಆರೋಪಗಳು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ನ ಶಾಸಕರೇ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸಚಿವ ಜಮೀರ್ ರಾಜೀನಾಮೆಯನ್ನು ಕೊಡಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದಿದೆ. ಇಂಥ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ಸಚಿವ ಜಮೀರ್. ಸರ್ಕಾರಿ ನಿವಾಸದಲ್ಲಿ 1 ಗಂಟೆಗೆ ಸುದ್ದಿಗೋಷ್ಠಿ ನಡೆಯಲಿದೆ. ಈ ಸಂದರ್ಭದಲ್ಲಿ ತಮ್ಮ ಮೇಲೆ ಬಂದಿರುವಂತಹ ಆರೋಪಗಳಿಗೆ ಸಚಿವ ಜಮೀರ್ ಸ್ಪಷ್ಟನೆಯನ್ನ ಕೊಡುವಂತಹ ಸಾಧ್ಯತೆ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತೇಶ್, ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಇದೆ ಅಂತ ಕಾಂಗ್ರೆಸ್ನ ಶಾಸಕರೇ ಆರೋಪವನ್ನು ಮಾಡ್ತಾ ಇರೋದು. ಹೀಗಾಗಿ ಜಮೀರ್ ಅಹ್ಮದ್ ಸಚಿವರು ಒತ್ತಡದಲ್ಲಿದ್ದಾರೆ. ಇದೀಗ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಸ್ಪಷ್ಟನೆಯನ್ನ ನೀಡುವಂತಹ ಸಾಧ್ಯತೆ ಇದೆ. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಮಾರುತೇಶ್? ಮಧುಕರ್, ಬಹಳ ಗಂಭೀರವಾದಂತಹ ಆರೋಪ ವಸತಿ ಇಲಾಖೆ ಮೇಲೆ ಕೇಳಿ ಬಂದಿರೋದು. ಇದರ ಜೊತೆಗೆ ವಿಪಕ್ಷಗಳು ರಾಜೀನಾಮೆ ಕೇಳೋದು, ವಿಪಕ್ಷಗಳು ಟೀಕೆ ಮಾಡೋದು ಒಂದು ಕಡೆ, ಆದ್ರೆ ಸ್ವಪಕ್ಷದವರೇ ಈ ರೀತಿಯಾದಂತಹ ಗಂಭೀರ ಆರೋಪ ಮಾಡಿದಾಗ ಆ ಆರೋಪಗಳಿಗೆ ಸ್ಪಷ್ಟನೆಯನ್ನು ಕೊಡಬೇಕಾದಂತೂ ಆ ಇಲಾಖೆಯ ಸಚಿವರಾಗಿ ಜಮೀರ್ ಅಹ್ಮದ್ ಅವರ ಜವಾಬ್ದಾರಿ. ಇದರ ಜೊತೆಗೆ ಅವರದ್ದೇ ಪಕ್ಷದ ಶಾಸಕರು ಸಚಿವ ಜಮೀರ್ ಅಹ್ಮದ್ ಅವರು ರಾಜೀನಾಮೆ ಕೊಡ್ಲಿ, ತನಿಖೆ ನಡೆದ ಬಳಿಕ ಅವ್ರದ್ದೇನು ತಪ್ಪಿಲ್ಲ ಅಂದ್ಮೇಲೆ ಮತ್ತೆ ಸಚಿವರಾಗ್ಲಿ ಅನ್ನುವಂತ ಡಿಮಾಂಡ್ ಕೂಡ ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ ಮಾಡ್ತಾ ಇದ್ದಾರೆ. ಹೀಗಾಗಿ ವಸತಿ ಇಲಾಖೆಯಲ್ಲಿ ನಡೆದಿದ್ದಕ್ಕೆ ನಾನು ಇದನ್ನ ಹೇಳಿದ್ದೀನಿ, ನನ್ನ ಗಮನಕ್ಕೆ ಬಂದಿದ್ದಕ್ಕೆ ನಾನು ಇದನ್ನ ಪ್ರಸ್ತಾಪ ಮಾಡಿದ್ದೀನಿ ಅಂತ ಹೇಳಿ BR ಪಾಟೀಲ್ ಕೂಡ ಮಾತನಾಡಿದ್ದಾರೆ. ಹೀಗಾಗಿ ಎಲ್ಲಾ ಆರೋಪಗಳಿಗೆ ಸಚಿವ ಜಮೀರ್ ಅಹ್ಮದ್ ಇವತ್ತು ಸ್ಪಷ್ಟನೆಯನ್ನ ಕೊಡೋರಿದ್ದಾರೆ. 1 ಗಂಟೆಗೆ ತಮ್ಮ ಸರ್ಕಾರಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಬಹಳ ಪ್ರಮುಖವಾಗಿ BR ಪಾಟೀಲ್ ಮಾಡಿರ್ತಕ್ಕಂಥ ಆರೋಪ ಅಂದ್ರೆ, ನಾವು ಕೊಡುವಂತಹ ಮನವಿಗಳಿಗೆ, ನಾವು ಕೊಡುವಂತಹ ಶಿಫಾರಸು ಪತ್ರಗಳಿಗೆ ಅಥವಾ ನಾವು ಕೇಳುವಂತಹ ಮನೆಗಳನ್ನು ಸ್ಯಾಂಕ್ಷನ್ ಮಾಡದೆ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಹೋಗಿ ಹಣ ಕೊಟ್ಟು ಮನೆ ಸ್ಯಾಂಕ್ಷನ್ ಮಾಡಿಸ್ಕೊಂತಾರೆ, ಆ ತರದ ಒಂದು ವ್ಯವಸ್ಥೆ ಸೃಷ್ಟಿಯಾಗಿದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಮತ್ತು ಅವರ ಮಾತಿಗೂ ಕೂಡ ಅವರು ಬದ್ಧ ಅನ್ನುವಂಥದ್ದನ್ನ ಹೇಳಿದ್ದಾರೆ. ನನ್ನ ಗಮನಕ್ಕೆ ಬಂದಿರೋದಕ್ಕೆ ನಾನು ಮಾತಾಡಿದ್ದೀನಿ, ಸತ್ಯವನ್ನೇ ಹೇಳಿದ್ದೀನಿ ಅಂತ ಕೂಡ BR ಪಾಟೀಲ್ ಹೇಳಿದ್ರು. ಹೀಗಾಗಿ ಅದು ಸತ್ಯನ ಸುಳ್ಳ ಆ ರೀತಿ ಆಗಿದ್ರೆ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ತಾರ ಜಮೀರ್ ಅಹ್ಮದ್? ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡ್ಬೇಕಾಗತ್ತೆ. ಒಂದು, ಈಗ ಜಮೀರ್ ಅಹ್ಮದ್ ಅವರು ನೇರವಾಗಿ ಇದರಲ್ಲಿ ಇದ್ದಾರೆ ಅಂತ ಹೇಳೋದಕ್ಕೆ ಯಾವುದೇ ಸಾಕ್ಷಿ ಪುರಾವೆಗಳಿಲ್ಲ, ಅಥವಾ ಅಧಿಕಾರಿಗಳು ಇದನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳುವಂತಹ ಜವಾಬ್ದಾರಿ ಕೂಡ ಇದೆ. ಇದರ ಜೊತೆಗೆ ಅಂದ್ರೆ ಕಾಸು ಕೊಟ್ಟು ಮನೆಯನ್ನ ಸ್ಯಾಂಕ್ಷನ್ ಮಾಡಿಸ್ಕೊಳ್ಳುವಂತ ವ್ಯವಸ್ಥೆ ಇದೆ ಅನ್ನೋದಾದ್ರೆ ಇದರ ಪೂರ್ಣ ತನಿಖೆ ಆಗಬೇಕು ಅನ್ನುವಂತ ಒತ್ತಾಯಗಳು ಕೂಡ ಕಾಂಗ್ರೆಸ್ ಪಕ್ಷದ ಒಳಗಡೆ ಇರ್ತಕ್ಕಂಥ ಶಾಸಕರು ವ್ಯಕ್ತಪಡಿಸಿದ್ದಾರೆ, ವಿಪಕ್ಷಗಳು ಕೂಡ ವ್ಯಕ್ತಪಡಿಸಿದ್ದಾರೆ. CM ಕೂಡ ತನಿಖೆ ಮಾಡಿಸ್ಬೇಕು ಅನ್ನುವಂತ ಒತ್ತಡಗಳು ಕೂಡ ಜಾಸ್ತಿ ಆಗಿದೆ. ಹೀಗಾಗಿ ತನಿಖೆಗೆ ಏನಾದ್ರೂ ಆದೇಶವನ್ನ ಮಾಡ್ತಾರಾ ಅಥವಾ ಬರೀ ಕ್ಲಾರಿಫಿಕೇಶನ್ಗೆ ಈ ಸುದ್ದಿಗೋಷ್ಠಿ ಸೀಮಿತ ಆಗುತ್ತಾ ಅನ್ನುವಂಥದ್ದು ಇನ್ನು ಸ್ಪಷ್ಟವಾಗಿ ಗೊತ್ತಿಲ್ಲ. 1 ಗಂಟೆಗೆ ಸುದ್ದಿಗೋಷ್ಠಿ ಕರೆದಿದ್ದಾರೆ ಮಧುಕರ್. ಓಕೆ, ಥ್ಯಾಂಕ್ ಯು ಮಾರುತೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.